ನಿನ್ನ 99 ಮಂದಿ ಸಹೋದರರನ್ನು ನಾಶ ಮಾಡಿದ ಆ ದುರ್ಯೋಧನ 99 ಮಂದಿ ಸಹೋದರರನ್ನ ನಾಶ ಮಾಡಬೇನೆಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಈ ಸೌಬಲ ರಾಜ ಶಕುನಿ ಆಶ್ವಾಸ ಅಲ್ಲಗಳೆತ್ತರು ಅದಮ ಮರಳುಗಳೇ ಸತ್ತು. ಏನಿ ಬಗೆಯ ಕುಹಕ ಕಂಠದ ಕರ್ಕಶ ಕೇಕೆ, ಏನಿ ಬೆಳೆಯೋಗಿ ಜೋರೆಯನ್ನು ಪ್ರಚೋದನೆ ಅಖಂಡ ಮರದ ಕಳೆ ತಾಂಡವ. ಈ ಸೋಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ದುರುಜಾತ ದುರುಳ ದಗ 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 ನೆತ್ತಿದ ದೇಶಾಲ ದಯಿಸೋತ್ತರ ಬದಲು ಕಕರಾಲೆ ದುರ್ಯೋಧನ. ದಗ ದಗ ನೆತ್ತಿದ ದೇಶಾಲ ದಯಿಸೋತ್ತರ ಬದಲು ಕಕರಾಲೆ ಅರಳಿದ ದೇಹವು ಎಲ್ಲೆಲ್ಲೋ ಉಳಿಯುವದಂತೆ ಕುರುವಂತಗದು. ಅರಳಿದ ದೇಹವು ಎಲ್ಲೆಲ್ಲೋ ಉಳಿಯುವದಂತೆ ಕುರುವಂತಗದು. ದಗ 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 ನೆತ್ತಿದ ದೇಶಾಲ ದಯಿಸೋತ್ತರ ಬದಲು ಕಕರಾಲೆ. ಕುರುಪತಿಯಮ್ಮನ ತೋಲಿಸಿ ತನ್ನನು ಅತಿನಾವತಿಯ ಸೆರೆಯೊಳಗೆತ್ತಲು ಪಾಪಿ ದುರ್ಯೋಧನ. ಕುರುಪತಿಯಮ್ಮನ ತೋಲಿಸಿ ತನ್ನನು ಅತಿನಾವತಿಯ ಸೆರೆಯೊಳಗೆತ್ತು ಅಣ್ಣ ತಮ್ಮಂದಿರು 100 ನಾವು ನಮದ ಗೀತೆ ತರಮಲ ನಾವು. ಅಣ್ಣ ತಮ್ಮಂದಿರು 100 ನಾವು ನಮಗೊಬ್ಬ ಗೀತೆ ತರಮಲ ಸಾವು. ದಗ 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 ನೆತ್ತಿದ ದೇಶಾಲ ದಯಿಸೋತ್ತರ ಬದಲು ಕಕರಾಲೆ. ನೂರ್ವಲ್ಲೊರ್ವನೇ ಉಳಿದಿರನೇಗ ತೀರಿಸಲನದರ ಸಾಲವ ಬೇಗ ದುರ್ಯೋಧನ. ನೂರ್ವಲ್ಲೊರ್ವನೇ ಉಳಿದಿರನೇಗ ತೀರಿಸಲನದರ ಸಾಲವ ಬೇಗ. ಎಮ್ಮರವಾಯಿತು ಎಣ್ಣೆಯ ಸೇಡು ಸೇಡು ಸೇಡು. ಎಮ್ಮರವಾಯಿತು ಎಣ್ಣೆಯ ಸೇಡು ಪತಾಳವೆಲ್ಲ ಪದ ಕೌರವ ನಾಡು. ಎಮ್ಮರವಾಯಿತು ಎಣ್ಣೆಯ ಸೇಡು ಪತಾಳವೆಲ್ಲ ಪದ ಕೌರವ ನಾಡು. ದಗ 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 ದುರುಜಾತ ದುರುಳ ದುರ್ಯೋಧನ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾದರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡಿದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ವಹಿಸಿಕೊಂಡರೆ ಒಬ್ಬ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಲ್ಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ದುರ್ಯೋಧನ ಅಂದು ನನ್ನ ಹತಭಾಗ್ಯ ಸಹೋದರನಿಗೆ 1 ಹಿಡಿ ಅನ್ನ 1 ಹೊಳೆ ನೀರನ್ನು ನೀಡುತ್ತಿದ್ದೆ. ಸಹೋದರರು ಅದೆಲ್ಲವನ್ನು ತಂದು ನನಗಿಟ್ಟು ಒಬ್ಬೊಬ್ಬರಾಗಿಯೇ ಅದರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಅದರಾದರು. ಆ ದೌರ್ಬಲ್ಯ ದುಷ್ಟವು ನನ್ನ ಶುದ್ಧ ಪಡಲದಲ್ಲಿ ಅಚ್ಚುಳಿಯದೆ ಉಳಿದು ನಿರಂತರ ಬಡಭೂಮಿಯಲ್ಲಿ ನೊಂದು ಬೆಂದು ತುಸನಾಗಿ ಹೋಗಿದ್ದೇನೆ. ಕೆಲವೋ ಕುರುಡನ ಮಗನೇ ಕೇಳು, ನನ್ನೀ ದೇಹವನ್ನು ಅಣುವಾಗಿ ಕತ್ತರಿಸಿದರು. ಅಧಿಕಾರಕ್ಕೆ ಪ್ರತಿಕಾರ
ಸೇಡು ಸೇಡ್ ಎಂಬ ಕಿಡಿ ಈ ನನ್ನ ನುಡಿಗೆ ಆಡಿಸಿದೆ ಬಿಡದಲವ ಸೇಡ್ ಎಂಬ ಕಿಡಿ ಈ ನನ್ನ ನುಡಿಗೆ ಆಡಿಸಿದೆ ಬಿಡದಲವ ಏಡಿ ಸದೇರ ಕೊಂಡೆಯ ದ್ರೋಹಿ ಹೇಳಿ ಸದೇರ ಕೊಂಡೆಯ ದ್ರೋಹಿ ಅಂದೆ ಸಗುಲಿಯ ಶಪಥವ ತಾಳ್ದ ಅಂದೆ ಸಗುಲಿಯ ಶಪಥವ ಮಾಡ್ದ ಶಬ್ದ ಮಾಡಿ ಗುರು ನಾಚವಗೈವೆ ಶಬ್ದ ಮಾಡಿ ಗುರು ನಾಚವಗೈವೆ ಮಳಿದ ಅನುಜರಿಗೆ ಶಾಂತಿಯಗೊಳ್ಳಿವೆ ಹೇ ಎಂಬಗಿರಿ ನನ್ನನ್ನು ಓಡಾಡಿಸಿದೆ ಜಲವ ಜಲವ ಸೇರಿಗೆ ಸೇಡು ರಕ್ತ 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 ಎಂಬ ಮತ್ತರದ ಹೊರಗೆ ಹೋಗಿ ಮತ್ತೆ ಯಾವ ಆಸೆ ಆಕಾಂಕ್ಷೆಗಳಿಲ್ಲ ದುಷ್ಟ ದುರ್ವಿಧಿ ಅಡ್ಡ ಹೋದನ್ನು ಮೆರೆಸುತ್ತಿರುವ ದುರುಳ ದುರ್ಯೋಧನ ಕೇಳು ನಾನು ಸಹ ನಿನ್ನಂತೆ 99 ಮಂದಿ ಸೋದರೊಳಗೊಂಡು ರಾಜಭಾರವನ್ನು ಮಾಡಬಹುದಾಗಿತ್ತು ಆದರೆ ನನ್ನೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು ಆದರೂ ಚಿಂತೆ ಇಲ್ಲ ಅಂದೇ ರಿಂಗಣಿನ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಚಾಲಿಸಬೇಕು ಹೋದರೆ ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡ್ಮುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗಳಿಗೂ ಹತ್ತಿನಾವತಿದ್ದ ಸಿಂಹ ರಕ್ತದ ಕೋಳಿಯಲ್ಲೇ ಬೆಳಗಿಸುವರು ಹತ್ತಿನಾವತಿಯ ಅರಸ ದುರ್ಯೋಧನ ಮೊರೆಯುವೆ ನಿನ್ನಯ ಗರ್ಭವನ ಹತ್ತಿನಾವತಿಯ ಅರಸ ದುರ್ಯೋಧನ ಮೊರೆಯುವೆ ನಿನ್ನಯ ಗರ್ಭವನ ತೀರಿಸಲನ್ನಗರ ಕಾಲವನ ಎನ್ನಯ ಕುತಂತ್ರ ಜಾಲದ ನಿನ್ನ ಸರ್ವನಾಶವ ಮಾಡುವನು ಸರ್ವನಾಶವ ಮಾಡುವನು ಎಂಬಕ್ಷರ ಶಪಥವದೈದು ಹೂ ಎಂಬಕ್ಷರ ಗುರುಕುಲವ ಎಂಬಕ್ಷರ ಶಪಥವದೈದು ಹೂ ಎಂಬಕ್ಷರ ಗುರುಕುಲವ ಈ ಎಂಬಕ್ಷರ ನಿರ್ನಾಮ ಮಾಡಿ ಜಗುಲಿಯ ಹೆಸರಿಗೆ ಸ್ವಾಗತವ ಸ್ವಾಗತವ ಅರಸು ದುರ್ಯೋಧನ ಮೊರೆಯುವೆ ನಿನ್ನಯ ಗರ್ಭವನು ತೀರಿಸಲನುಜರ ಸಾಲವನು ಎನ್ನಯ ಕುತಂತ್ರ ಜಾಲವನ್ನು ಸರ್ವನಾಶವ ಮಾಡುವೆನು ಸರ್ವನಾಶವ ಮಾಡುವೆನು ಭೀಮಾರ್ಜುನರ ಎದುರುಗಲೆಲ್ಲಿ ಭೀಕರ ಯುದ್ಧ ಮಾಡಿಸವೆ ಭೀಮಾರ್ಜುನರ ಎದುರುಗಲೆಲ್ಲಿ ಭೀಕರ ಯುದ್ಧವ ಮಾಡಿಸುವೆ ಗಂಧದ ದಾರಿಯ ತೋರಿಸುವೆ ಚೆನ್ನಯ ಕುತಂತ್ರ ಜಾಲದಲ್ಲಿ ಸರ್ವನಾಶವ ಮಾಡುವೆನು ಸರ್ವನಾಶವ ಮಾಡುವೆನು ನಾಶವ ಮಾಡುವೆನು ಭಾಗ್ಯ ಸಹೋದರರೇ ಹೇಳಬೇಡಿ
ದುರ್ಯೋಧನ ದುರ್ಯೋಧನನ 99 ಮಂದಿ ಸೋದರರ ಭಿನ್ನರುಂಡದಿಂದ ನರಕದಲ್ಲಿ ನಿಮ್ಮ ನಿರಾಚರವನ್ನು ಮಾಡುವರು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನನ್ನಿಂದ ಆಗುವ ಹಿಂಸೆ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುಹಿರಿಯರ ಕಳಂಕಿತದಿಂದ ದಯಿಸುತ್ತಾ ನಿನಗಾಗಿ ಒಬ್ಬರ ನಿಟ್ಟಿಸಿರು ಬಿಡಿದಂತೆ ಮಾಡಿ ನರಕದ ಮಾರ್ಗವನ್ನೇ ಇರಿಸುವೆನು. ನರಕದ ಮಾರ್ಗವನ್ನೇ ಅವರಿಗೆ ಮಾವ ನರಕದ ಮಾರ್ಗ ನಿನಗೆ ಶಕುನಿ. ನಿನಗೆ ಪರಮ ವೈರಿಗಳನ್ನು ಇದೇ ಕೈಯ ಇಷ್ಟೊಂದು ಹಸಿದಿಯ ಗೊಬ್ಬಿರಿವೆ. ನಾನು ಮಾಡಿದ ಕಾರ್ಯವು ಇತ್ತವೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದತ್ತ ಕೃತವರ್ಮಾದಿಗಳು ಸೈನ್ಯ ಸಮೇತರಿಗೆ ಒಡ್ಡೊಂದು ದೂತನು ಸಮಾಚಾರಗಳು ತಂದಿರಲಿಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಬಲವುಳ್ಳ ಶೂರನು. ತನ್ನೆರಡು ತೋಳ್ಬಳಗಳಿಂದ ಇಡೀ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ ಸಹಿತ ಕೆಳಗ ಉಚಿತವೇ ಮಾವ. ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅವನ ಮೇಲಿನ ದ್ವೇಷದಿಂದ ಅವನ ಮಾತನ್ನು ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತು ಪ್ರಯಾಗವಲ್ಲ ದುರ್ಯೋಧನ. ಮಾವ, ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷ ಬೇಕೆ? ಅಣ್ಣ ಸಹೋದರ, ಅಣ್ಣ ಅಣ್ಣ ನಾನು ನೋಡೆ ಬಂದೆ ಕೃಷ್ಣ ಕೈದ ಅಣ್ಣ ಸಹೋದರ, ಅಣ್ಣ ನಾನು ನೋಡೆ ಬಂದೆ ಕೃಷ್ಣ ಕೈದ ಅಣ್ಣ ಸಹೋದರ, ಕೃಷ್ಣ ಕೈದ ಪರಿಯ ಎಲ್ಲವನ್ನೂ ನೋಡಿ ಅಣ್ಣ ಭಲೆ ಭಲೆ ಸಹೋದರ. ಕೃಷ್ಣ ಕೈದ ಪರಿಯ ಎಲ್ಲವನ್ನೂ ನೋಡಿ ಅಣ್ಣ ಸಹೋದರ, ಕೃಷ್ಣ ಕೈದ ಪರಿಯ ಎಲ್ಲವನ್ನೂ ನೋಡಿ ನಿಲ್ಲದೆಲ್ಲ ಮನವು ನಲ್ಲನೆ ಪೋದಣ್ಣ ಅಣ್ಣ ಸಹೋದರ, ನಿಲ್ಲದೆಲ್ಲ ಮನವು ನಲ್ಲನೆ ಪೋದಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ಅಣ್ಣ ಸಹೋದರ, ಎದುರಾದ ಮನೆಯೋಳು ಅದಮೋನು ಅಣ್ಣ ಎದುರಾದ ಮನೆಯೋಳು ಅದಮೋನು ಎದುರಾದ ಮನೆಯೋಳು ಅದಮೋನು ಮೊದಲೇ ಬಂದೆ ಸೋತ್ರ ಅಣ್ಣ ಸಹೋದರ, ಬಂದೆ ಸೋತ್ರ ಬರುವ ಯೋಧನ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಅಣ್ಣ ಸಹೋದರ, ಕೃಷ್ಣನು ಹೊಸ್ತಿನಾವತಿಗೆ ಬಂದಿರುವನಂತೆ. ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಯಾರಿಗಣ್ಣ ಶಾಂತಿ, ಯಾರಿಗ ಸಂಧಾನ? ಏನು ಸಹೋದರ? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಪ್ರಿಯ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಸೆಂಟ್ರಲ್
ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಬಲ ಸಹೋದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲವೇ ವಿನಾಶವಾಗುವ ಮಾವ ಅಣ್ಣ ಗುರುಕುಲವೇ ವಿನಾಶವಾಗುವ ಕಾಲ ಬಂದಿರುವುದು ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಲ್ಲಯನ ಬಲ್ಲನ ಮರ್ಮವ ನಡೆಯದೆ ಏರ್ಪಡಿಸಿಕೊಳ್ಳುತ್ತದೆ ಬಲ ಬಲ ಸಹೋದರ ನಲ್ಲಯನ ಬಲ್ಲನ ಮರ್ಮವ ನಡೆಯದೆ ಏರ್ಪಡಿಸಿಕೊಳ್ಳುತ್ತದೆ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಯೋಧನ ಮಾವ ಎಂತ ಸಹೋದರ ಅಲ್ಲವೇ ಅಣ್ಣ ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವಂತೆ ಕಾಣುತ್ತಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಇದರನ ಮುರುಕು ಜೋಪಡಿಯನ್ನು ಆಶ್ರಯಿಸಿರುವಂತೆ ಇದು ಎಂತ ಅವಹೇಳನವಣ್ಣ. ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪ್ರೋದಿರನು, ವಿದುರನಂತ ಭಕ್ತನು ಆತನಿಗೆ ಮತ್ಯಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ ಅಗ್ರಜಾನ್ವಿತಕ್ಕೆ ಯದುನಂದನನು ದರಿದ್ರಾನ್ವಿತ ವಿದುರ ಗೆಳೆಯನ ಸಂಧಿಸ ಗತಕುಟೀರಗೆ ಹೋಗಿದ್ದಳು ಸಹಿಸಗೆ ಅಗ್ರಜ ಅಗ್ರಜ ಸಹೋದರ, ಆದರೂ ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಎಂತ ಅವಮಾನಕರ. ಕುಲಚಲವೆಂಬ ಗದೆಯಿಂದ ಈ ಬಂದ ಆ ಬಣ್ಣ ಭೀಮನ ಬಿಸಿ ರಕ್ತವನ್ನು ಪಾನ ಮಾಡದೆ ಬಿಡುವನಲ್ಲ, ಬಿಡುತ್ತಕ್ಕವನಲ್ಲ. ಒಂದು ವೇಳೆ ನೀನು ಕ್ಷಮಿಸಬಹುದು, ನಾನು ಮಾತ್ರ ಆ ಭ್ರಷ್ಟ ಪಾಂಡವರ ಅಟ್ಟಹಾಸವನ್ನು ಮಟ್ಟಾಕದೆ ಬಿಡುವನಲ್ಲ, ಬಿಡುತ್ತಕ್ಕವನಲ್ಲ. ದುರಾತ್ಮಕರ ದ್ರೋಹಿಗಳು ಮದವವರದೆ ಅಣ್ಣ ಸಹೋದರ, ದುರಾತ್ಮರಾದ ದ್ರೋಹಿ ಮದವವರದೆ ಲೇಖನ, ಮದವವರದೆ ಲೇಖನ, ಮದವವರದೆ ಲೇಖನ. ಅಣ್ಣ ಬಲ ಸಹೋದರ, ಕೊಂಡರನ್ನು ಬೆದರಿಸಿ ಕಲವದಾಯಿಸಿ ಬರುವನು. ಅಣ್ಣ ಕೊಂಡರನ್ನು ಬೆದರಿಸಿ ಕಲವದಾಯಿಸಿ ಬರುವನು. ಕೊರಡವೆಂದು ಹದವು ಶಿರವ ಕಳೆದು ಬರುವೆನು. ಕೊರಡವೆಂದು ಹದವನ್ನು ಶಿರವ ಕಳೆದು ಬರುವೆನು. ಶಿರವ ಕಳೆದು ಬರುವೆನು. ಶಿರವ ಕಳೆದು ಬರುವೆನು. ಭ್ರಷ್ಟನಿಗೆ ತತ್ಕಾಲಕ್ಕೆ ಸತ್ತನ ಒಪ್ಪದ ಒಪ್ಪದು. ನೋಡಿದೆಯ ಮಾವ, ಈ ನನ್ನ ಪ್ರಿಯ ಸಹೋದರನ ಕ್ರೋಧಾಗ್ನಿ ಜ್ವಾಲೆಯನ್ನ. ಮದಗಜಗಳೆಷ್ಟಿದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ. ಮಾವ, ಈಗೇನು ಮಾಡಲಿ? ಕೃಷ್ಣನ ಮಾತಿಗೆ ಒಪ್ಪಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಓರ್ವ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದರು. ಪ್ರಾರಂಭದಲ್ಲಿಯೇ ಸಹಿಸಲಾರದಂತ ಅಪಮಾನ. ಈ ಭಕ್ತಿ ವೈರಾಗ ಜಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸಹೋದರ, ಹೇಗೆ ಸಹಿಸುವೆ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲೇ ಶಕ್ತಿಯನ್ನು ನಿರ್ಮೂಲನೆ ಮಾಡಲೆಂದೇ ಅವತರಿಸಿರುವರು. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡುವನಯ್ಯ. ಅಲ್ಲವಯ್ಯ,
ಕಂಸ, ಶಿಶುಪಾಲ, ಜರಾಸಂಧ ಇವರೆಲ್ಲ ನಿನಗೆ ಎಂತಹ ಮಿತ್ರರಾಗಿದ್ದರು. ಹೌದು ಹೌದು. ಕಾರಣವಿಲ್ಲದೆ ಅವರನ್ನು ವಧಿಸಿದನು. ಅಷ್ಟು ಮಾತ್ರವಲ್ಲದೆ ಕಂಸನನ್ನು ವಧಿಸಿ ಉಗ್ರಸೇನ ಅರುಳು ಮರಳು ಮುದುಕರು ನೆಪ ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಸಹೋದರರು ಸುರಪಾನ ಮಗ್ಗರನ್ನಾಗಿ ಮಾಡಿ ರಾಜಲಕ್ಷ್ಮಿ ತನ್ನ ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆ ಕೌರವೇಶ್ವರ. ಹಾಗಾದರೆ ನನ್ನನ್ನು ಉರಿದುಂಬಿಸಿ ದ್ವಾರಕಿಗೆ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ಸಂಧಿಯನ್ನು ಬೇಡುವುದು ಈ ದುರ್ಯೋಧನೆಯ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು ಬಳಿಕ ಅದರೊಳಗೆ ಸರಸ ಮಾಡಬಹುದಲ್ಲವೇ? ಸಂಧಿಯ ನೆಪದಲ್ಲಿ ಕೃಷ್ಣನಿಗಿಂತಲೂ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಅತ್ಯವಶ್ಯಕವಾಗಿತ್ತು. ಒಂದು ವೇಳೆ ಕೃಷ್ಣ ನಿನ್ನ ಪಕ್ಷವನ್ನು ವಹಿಸಿದರೆ, ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬೇಕಿತ್ತು. ಆದರೆ ಅರ್ಜುನ ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನಯ್ಯ. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲಯ್ಯ. ಅಷ್ಟು ಮಾತ್ರವಲ್ಲ ಗೌರವೇಶ್ವರ, ಸಂಧ್ಯಾ ನೆಪದಲ್ಲಿ ಭಾರಿ ಭಾರಿ ಪ್ರತಿಷ್ಠೆ ತೋರಿತು ಆ ಕೃಷ್ಣನಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಸುಯೋಧನ, ನನ್ನದೊಂದು ಸಲಹೆ ಇರೋದು ಗೌರವೇಶ್ವರ. ಏನು ನಿನ್ನ ಸಲಹೆ? ಸಮಯ ಬಂದಾಗ ವಿಜ್ಞಾಪಿಸುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆ ಜಾಗವನ್ನು ಕೊಡತಕ್ಕವನಲ್ಲ ಈ ಚಲದಂಕ ಮಲ್ಲ. ಆದರೆ ಈ ವಿಚಾರದಲ್ಲಿ ಆಗಲಿ ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಈ ಕಾರ್ಯವನ್ನು ಮಾಡುವುದಿಲ್ಲ. ಆದರೆ ಇದಕ್ಕಡ್ಡಿಪಡಿಸಿದ ಪಾಂಡವರನ್ನ ಯೋಧನ ಬಲಿರೆ ಭುವಿಯ ಸಮನಾರಿಗರೇ, ಬಲಿರೆ ಭುವಿಯ ಸಮನಾರಿಗರೇ, ಬಾಪು ಬಾಪು ನಾವು ಚೂರರು, ಬಾಪು ಬಾಪು ನಾವು ಚೋರರು. ಬಾಪು ಬಾಪು ನಾವು ಶೂರರು, ನಾವು ದುರೀರರು. ಕರೆಯಲೆಮ್ಮಯ್ಯ ಪರಮ ಶತ್ರುಗಳು ಒಳಪಡಿಸುವನ ಪರಮ ದ್ರೋಹಿಗಳು. ಕರೆಯಲೆಮ್ಮಯ್ಯ ಪರಮ ಶತ್ರುಗಳು ಒಳಪಡಿಸುವನ ಪರಮ ದ್ರೋಹಿ. ಕಿನ್ನರ ಶರುರ ನಾವು, ಕಿನ್ನರ ಕಿಂಪುರುಷರು ನಾವು. ಬಲಿರೆ ಭುವಿಯೋಳ್ ಸಮನಾರಿಗರೇ, ಬಲಿರೆ ಭುವಿಯೋಳ್ ಸಮನಾರಿಗರೇ, ಬಾಪು ಬಾಪು ನಾವು ಶೂರರು, ನಾವು ಧೀರರು, ನಾವು ಶೂರರು. ಅವ ಯೋಧನ ನಿನ್ನು ಬರಲೇ. ನಮ್ಮ ದುರ್ಯೋಧನ ಛಲವಿದೆಯಲ್ಲ, ಅದು ಕಗ್ಗಲ್ಲಿನ ಅಚಲ, ಅದು ಕಗ್ಗಲ್ಲಿನ ಅಚಲ. ಗುರುಕುಲದ ಸಾಮ್ರಾಟ ಮುಗಿಯಿತು ನಿನ್ನ ಆರ್ಭಟ. ಗೋರ್ಗರಿವ ಬಿರುಗೋಳಿಗೆ ಸೇರಿದ ದೇಶೋಕ್ರಿಯ ತಡೆದು ಗುಡುಗು ತಿಳಿದುವ ತಡೆಯನ್ನು ಬೆಳೆಯುತ್ತೆ ಮಾಡಿ ಈ ನಿನ್ನ ಗುರುಕುಲವು ಈ ಶಕುನಿ ಹಿಡಿದುಕೊಳ್ಳಿ ಕೊಚ್ಚಿವಾಗಲಿ. ಎಂದಿಗಳಿಂದ ಹೆಂಡತಿಯಾದ ಭಾನುಮತಿಯು ಮಂಡಗದರಿ ಉಂಡೆಯಾಗಿ ನಿನ್ನ ಶವದ ಮೇಲೆ ಗೋಡಾಡುವಳು ಅಲ್ಲ. ಅಂದಲ್ಲೇ ಈ ಶಕುನಿಗೆ ಶಾಂತಿ ಮನಃಶಾಂತಿ.
ಮೂಢ ದುರ್ಯೋಧನ, ಎಲ್ಲಿಯ ತನಕ ನಿನ್ನ ಅಧಿಕಾರ? ನಾನು ನೋಡುತ್ತೇನೆ ಎಲ್ಲಿಯ ತನಕ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಪ್ಪಿ ನಡೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡುವೆ, ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಪ್ಪಿ ನಡೆಯುವೆ. ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡುವೆ, ನಾನು ನೋಡುವೆ. ದುರ್ಯೋಧನ ಅತಿ ಆಸೆ ತುಂಬಿಯದು ನಿನ್ನ ಮನದಲ್ಲಿ, ಅತಿ ಆಸೆ ತುಂಬಿಯದು ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಜೆ ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರ ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡುವೆ, ನಾನು ನೋಡುವೆ. ಸೂರತನವ ಇಳಿದು ನಿಂತ ವೀರ ಪಾರ್ಥನೋ, ಸೂರತನವ ಇಳಿದು ನಿಂತ ವೀರ ಪಾರ್ಥನೋ. ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು. ಅಯ್ಯೋ ಪಾಪಿ ಕರ್ಣ, ಸೂರತನವ ಇಳಿದು ನಿಂತ ವೀರ ಪಾರ್ಥನೋ. ಅನ್ಯಾಯವಾಗಿ ಪ್ರಾಣ ಬಿಟ್ಟ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ನನ್ನ ಗದೆಯಿಂದ ನಿನ್ನ ತೊಡೆ ಕುಟ್ಟಿಕೊಳ್ಳುವನು. ತನ್ನ ಗದೆಯಿಂದ ನಿನ್ನ ತೊಡೆ ಕುಟ್ಟಿಕೊಳ್ಳುವನು. ಅಧಿಕಾರ 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 ಬಲದಿಂದ ಕೊಪ್ಪಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಈಗ ನಾನು ನೋಡುವೆ, ನಾನು ನೋಡುವೆ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ. ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಪರಮಾತ್ಮ ಬಾರೋ ನಿನ್ನ ಮುಖ ತೋರೋ. ಬಾರೋ ನಿನ್ನ ಮುಖ ತೋರೋ. ನಿನ್ನ ಸರಿ ಯಾರೋ ಜಗದ ರಕ್ಷಕನೇ. ನಿನ್ನ ಸರಿ ಯಾರೋ ಜಗದ ರಕ್ಷಕನೇ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ. ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ. ಪರಮಾತ್ಮ ಅಂದುಗೆ ಪಾದಕವೋ ಕಳೋಕತೆ ಕಿರೋಗೆ ಜಯ. ಪರಮಾತ್ಮ
ಅಂದುಗೆ ಪಾದಕವು ಕೊಲೋಕುತ್ತ ಕಿರುಗೆಜೆ ದಿಮ್ ದಿಮಿ 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 ದಿಮಿರೆನುತ್ತಾ ಪರಮಾತ್ಮ ದಿಮ್ ದಿಮಿ 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 ದಿಮಿರೆನುತ್ತಾ ಪಂಗಳ ಊದುತ್ತಾ ಬಾರಯ್ಯ ಕೊಳ್ಳಲ್ಲ ನೂದುತ್ತಾ ಬಾರಯ್ಯ ಪರಮಾತ್ಮ ಪಂಗಳ ಊದುತ್ತಾ ಬಾರಯ್ಯ ಕೊಳ್ಳಲ್ಲ ನೂದುತ್ತಾ ಬಾರಯ್ಯ ರಂಗ ಬಾರಯ್ಯ ವಿಠಲ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ಕಂಕಣಕರದಲ್ಲಿ ಒಂದುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ದಿಮಿರೆನುತ್ತ ಆ ಕಂಕಣಕರದಲ್ಲಿ ಒಂದುಂಗುರ ಒಳೆಯುತ್ತ ಕಿಂಕಿಣಿ ಕಿಣಿ ಕಿಣಿ ದಿಮಿರೆನುತ್ತ ಪಂಗಳ ನಾವುದುತ್ತ ಬಾರೋ ಕೃಷ್ಣಯ್ಯ ಪರಮಾತ್ಮ ಪಂಗಳ ನಾವುದುತ್ತಾ ಬಾರೋ ಕೃಷ್ಣಯ್ಯ ವಾಸ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನೇ ಕೃಷ್ಣ ವಾಸ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನೇ ವಾಸ ಉಡುಪಿಯಲ್ಲಿ ನೆಲೆಯಾಗಿ ಕೇಶವನೇ ದಾಸ ನಾನಿನ್ನ ದಾಸ ದಾಸ ನಾನಿನ್ನ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಪರಮಾತ್ಮ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ದಾಸಲಾಗಲು ಬಾರಯ್ಯ ಪರಮಾತ್ಮ ದಾಸನ ಸಲಾಗಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ ಕೃಷ್ಣ ಪರಮಾತ್ಮ ನಾನು ಮಾಡಿದಂತಹ ಕರ್ಮಫಲವು ವಿಶೇಷವಾಗಿರಿಸಿ ಎಂದಿಗೆ ಪರಮಪುರುಷನು ತನ್ನ ಅಭಯಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನ್ನು ಕಾಣಲು ಯೋಗಿಗಳು ಹಗಲಿರುಳು ತಪವನ್ನಾಚರಿಸಿ ಬಳಲುತ್ತಿರುವರು. ಯಾವಾತನ ಮಂಗಳ ಸ್ವರೂಪವು ಅನವರಟವೂ ಸಹ ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಯಾವಾತನು ಸಕಲ ಜೀವಿಗಳಿಗೂ ಆದರನು ಸಮಸ್ತಕ್ಕೂ ಕರ್ತನೂ ಆದಂತಹ ಶ್ರೀಕೃಷ್ಣ ಪರಮಾತ್ಮನು ಇಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ಬರುತ್ತಿರುವಾಗ ಈ ದೀನನ್ನಾದ ನನ್ನ ಜ್ಞಾಪಿಸಿಕೊಳ್ಳುವನೇ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯ ಪಡೆಯುವ ತನಕ ಈ ಗೋಮಾತೆಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉದ್ಧರಿಸಿಕೊಂಡು ದೇವ. ಪರಮಾತ್ಮ, ಇದು ನಿಮಗರ್ಪಿತವಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು.
ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಸೌರಿ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಸೌರಿ ಮೊರೆ ಕೇಳಿ ನೀ ಬಾರೆಯ ಪರಮಾತ್ಮ रुक्मिणी लोला पारिजामाला परमात्मा रुक्मिणी लोला पारिजामाला वरगुणशीला वसुदेवा बाला वरगुणशीला वसुदेवा बाला ಬಣ್ಣಿಸಲಗುದೆ ನಿನ್ನಯ ಲೀಲಾ ಕೃಷ್ಣ ಬಣ್ಣಿಸಲಗುದೆ ನಿನ್ನಯ ಲೀಲಾ ಬಣ್ಣಿಸಲಗುದೆ ನಿನ್ನಯ ಲೀಲಾ ಪರಮಾತ್ಮ ಬಣ್ಣಿಸಲಗುದೆ ನಿನ್ನಯ ಲೀಲಾ ನೀರಜಲೋಚನ ದುರುಸನ ತಾರೆಯ ನೀರಜಲೋಚನ ದುರುಸನ ತಾರೆಯ ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಸೌರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಪರಮಾತ್ಮ ಧನ್ಯನಾದೆನು ದೇವ ಧನ್ಯನಾದೆನು. ಪರಮಾತ್ಮ ಪರಮಾತ್ಮ ಪ್ರಥಮ ವಂದನವಯ್ಯ ಪರಮ ಪುರುಷ ದಶವಂದನವಯ್ಯ ದಶರಥ ರಾಮನಂಬೋಳುವ ಶತವಂದನವಯ್ಯ ಶತಪತ್ರಗಳ ನೇತ್ರ ಕೃಷ್ಣ ಸಹಸ್ರವಂದನವಯ್ಯ ಷಡಶತಾಕ್ಷ ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ ಕೋಟಿ ವಂದನವಯ್ಯ ಗೋವಿಂದೆಯರ ರಸ ಕೃಷ್ಣ ಕೋಟಿ ವಂದನವಯ್ಯ ಮುಚುಕುಂದ ವರದ ಅಚ್ಯುತಾನಂದ ಗೋವಿಂದ ನಮಸ್ತೆ 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 ನಮಃ ಬೆಳಗಿದೆಯ ಮನ ಮಂದಿರದಿ
ಪರಮಾತ್ಮ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಪರಮಾತ್ಮ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಪರಮಾತ್ಮ ಪಾಲ ಕಡೋಳಲು ಲೀಲೆಯಿಂದ ಇದ್ದ ಲೋಲೋ ಚೆನ್ನಯ್ಯ ಬಂದೆಯ ಪರಮಾತ್ಮ ಪಾಲ ಕಡೋಳಲು ಲೀಲೆಯಿಂದ ಆಡಿದ ಲೋಲೋ ಚೆನ್ನಯ್ಯ ಬಂದೆಯ ಕಡುಸಿಲೆ ಯಾರರಿ ಜಡನ ಕಡದು ಹರಿಯ ಕಡುಸಿಲೆ ಯಾರರಿ ಜಡನ ಕಡದು ಹರಿಯ ಕಡುಸಿಲೆ ಯಾರರಿ ಜಡನ ಕಡದು ಹರಿಯ ಭವ್ಯ ಮರುತಿಯ ಮಾಡಿದೆಯ ದೇವ ಭವ್ಯ ಮುರುತಿಯ ಮಾಡಿದೆಯ ದೇವ ಕರುಳ ಮರೆ ಕೇಳಿ ದುರುಳ ಹಿರಣ್ಣನ ಕರುಳನು ಕರಳಲ್ಲಿ ತಿಳಿಸಿದೆಯ ಪರಮಾತ್ಮ ತರುಳ ಮರೆ ಕೇಳಿ ದುರುಳ ಹಿರಣ್ಣನ ಕರುಳನು ಕರಳಲ್ಲಿ ಧರಿಸಿದೆಯ ಕರಿಯ ಮರೆ ಕೇಳಿ ಹರಿಯ ತಾ ಬಂದು ಮಕರಿಯ ಜಡೆಯನ್ನು ಬಿಡಿಸಿದೆಯ ಕರಿಯ ಮರೆ ಕೇಳಿ ಹರಿಯ ತಾ ಬಂದು ಮಕರಿಯ ಜಡೆಯನ್ನು ಬಿಡಿಸಿದೆಯ ಹರಿಯ ನಂತ ಗುಣ ರೂಪವೇ ನಿನ್ನ ಹರಿಯ ನಂತ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಬಚ್ಚಿಸಿದೆ ನಮೋ ನಾರಾಯಣ ನಮೋ ನಾರಾಯಣ ಓ ನಮೋ ನಾರಾಯಣ ಪರಮಾತ್ಮ ಹಿಂದಿಗೆ ಈ ದೀನರ ಮೇಲೆ ದಯ ತೋರಿ ದರ್ಶನವಿತ್ತೆಯ ತಂದಿ ನಿಮ್ಮ ಪಾದಸ್ಪರ್ಶದಿಂದ ನನ್ನ ಜನ್ಮವು ಸಾರ್ಥಕವಾಯಿತು ಈ ನನ್ನ ಕುಟೀರವು ಪಾವನವಾಯಿತು ದೇವ ವಿದುರ ಪರಮಾತ್ಮ ನಿನ್ನ ಕೊಂಡಾಟವು ಹಾಗಿರಲಿ ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು ಏನಾದರೂ ಆಹಾರವಿದ್ದರೆ ಕೊಡಯ್ಯ ಪರಮಾತ್ಮ ಪರಮಾತ್ಮ ವಿದುರ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿರಿಸಿಕೊಂಡು ಸಕಲ ಸರಾಚರ ಪ್ರಪಂಚವನ್ನೇ ಪರಿಪಾಲಿಸುತ್ತಿರುವ ತಮಗೆ ಕೇವಲ ಅನುಸ್ವರೂಪಿಯಾದ ನಾನೇನು ತಾನೇ ಕೊಡಬಲ್ಲೆ ದೇವ ವಿದುರ ಪರಮಾತ್ಮ ನೀನೇನು ಸಾಮಾನ್ಯನೇ ಪರಮಾತ್ಮ ಪಡವಿಯೋಳ್ ಭಟ್ಟ ಶಿರೋಮಣಿ ನೀನೇ ಪರಮಾತ್ಮ ಪಡವಿಯೋಳ್ ಭಟ್ಟ ಶಿರೋಮಣಿ ನೀನೆ ಬಲ್ಲೆ ನಿನ್ನಯ ಮನವಾ ಬೇಡು ಬೇಡು ಬಲ್ಲೆ ನಿನ್ನಯ ಮನವಾ ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ ಹೌದಾ ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನೊಲಿಸಿದೆ ಎತ್ತ ಹೋದರು ಮನ ಈತಲೇ ಬರ್ಬೋದು ಪರಮಾತ್ಮ ಎತ್ತ ಹೋದರು ಮನ ಈತಲೇ ಬರ್ಬೋದು ಶಕ್ತನೇ ದನಿಸಿಹ ಶಕ್ತನೇ ದನಿಸಿಹ ಮತ್ತ ಸುಯೋಧನ ಭಕ್ತ
ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾಗ್ನಿಗಳಿಗೆಡೆ ಕೊಡದೆ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವೆಯಲ್ಲ. ನಿನ್ನ ಭಕ್ತಿಯನ್ನು ನಾನು ಅರಿದವನೆಂದು ತಿಳಿದಿದೆಯಾ? ಅದಿರಲಿ, ನಾನು ಮಾರ್ಗಾಯಾಸದಿಂದ ಬಳಲಿ ಬಂದಿರುವೆನು. ಏನಾದರೂ ಆಹಾರವನ್ನು ಕೊಡುವಿದುರ? ಪರಮಾತ್ಮ, ಸದಾ ನಿಮ್ಮ ಧ್ಯಾನದಲ್ಲಿ ನಿರತನಾಗಿರುವ ನನ್ನಲ್ಲಿ ಆ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ರೇವ. ಏನು? ಗೋಮಾತೆಯ ಕ್ಷೀರವೇ ವಿದುರ? ಅದು ನನಗೆ ಅತ್ಯಂತ ಪ್ರಿಯವಾದ ಆಹಾರವಲ್ಲವೇ? ಹಿಂದೆ ಕುಚೇಲನು ತಂದಿದ್ದ ಅವಲಕ್ಕಿ ಸಾರವು ನನ್ನ ನಾಲಿಗೆಯನ್ನು ಮರೆತಿಲ್ಲ. ಹಿಂದೆ ರಾಮಾವತಾರದಲ್ಲಿದ್ದಾಗ ಶಬರಿಯು ಕಚ್ಚಿ ನೋಡಿ ಹಾರಿಸಿಟ್ಟಿದ್ದ ಹಣ್ಣಿನ ರುಚಿಯು ನನ್ನ ನಾಲಿಗೆ ಈಗಲೂ ಸವಿದಂತಿದೆ. ಆದರೆ ಈಗ ನಿನ್ನ ಬಳಿ ಇರುವ ನಿನ್ನ ಗೋಮಾತೆಯ ಕ್ಷೀರವು ಇವೆಲ್ಲಕ್ಕಿಂತಲೂ ಮಿಗಿಲಾದಿದ್ದು. ಎಲ್ಲಿ? ಅದನ್ನೇ ಕೊಡುವಿದುರ? ಪರಮಾತ್ಮ, ಏನಂದು ಹೇಳಲಿ? ಏನಾಯಿತು? ಪರಮಾತ್ಮ, ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿದನಲ್ಲ ದೇವ. ವಿದುರ, ಪರಮಾತ್ಮ, ಅದು ನನಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲ. ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಹಾಗೆ ಆಗಲಿ ಪರಮಾತ್ಮ. ಪರಮಾತ್ಮ, ಇರೋ ಸ್ವೀಕರಿಸಿ. ನೋಡಿದೆ ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ. ನೀನೆಂತಹ ಸುಳ್ಳುಗಾರನಯ್ಯ? ಪರಮಾತ್ಮ, ಇದರದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ನೋಡಿದೆ ವಿದುರ, ನೀನು ಕೊಟ್ಟ ಕ್ಷೀರದಿಂದ ನಾನು ಸಂತೃಪ್ತನಾಗಿ ಚೆಲ್ಲಿದ ಕ್ಷೀರವು ಹೇಗೆ ಸಾಗರೋಪಾದಿಯಲ್ಲಿ ಹರಿಯುತ್ತಿರುವುದು ಅದೋ ಅಲ್ಲಿ ನೋಡು. ಪರಮಾತ್ಮ, ಧನ್ಯನಾದೆನು ದೇವ, ಧನ್ಯನಾದೆನು. ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ಬ್ರಹ್ಮಾಂಡಾಧೀಶಂ ಭುವಿಯೋಳ್ ಭಕ್ತ ಜನ ಪರಿಪಾಲಿತಂ ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ಸಾಗರ ಶಯಣ ಚಿರ ಸಾಗರ ಶಯಣ ಮುರುಳಿ. ಪರಮಾತ್ಮ, ಸಾಗರ ಶಯಣ ಚಿರ ಸಾಗರ ಶಯಣ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ. ಸಾಗರ ಶಯಣ ಚಿರ ಸಾಗರ ಶಯಣ. ಪರಮಾತ್ಮ, ಪರಮಾತ್ಮ, ವಾಮನ ರೂಪದ ಬಲಿಯರ ನಿನ್ನ ನಾನಾಮಿದೆಯವು ಬಲು ಅಮರ. ಪರಮಾತ್ಮ, ವಾಮನ ರೂಪದ ಬಲಿಯರ ನಿನ್ನ ನಾನಾಮಿದೆಯವು ಬಲು ಅಮರ. ಪಾಮನರೊಳ್ಳೊನೆ ಕರುಣೆಯ ತೋರಿ ಪಾಮರರೊಳ್ಳೊನೆ ಕರುಣೆಯ ತೋರಿ ತಮಸ ನೀಗಿದ ದಾಮೋದರ. ಪರಮಾತ್ಮ, ತಾಮಸ ನೀಗಿದ ದಾಮೋದರ
ಸಾಗರ ಸಾಗರ ಶಯಣ ಶಿರ ಸಾಗರ ಶಯಣ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯಣ ಶಿರ ಸಾಗರ ಶಯಣ ಪರಮಾತ್ಮ ನವಕೋಟಿ ನಾಮದ ನಾರಾಯಣ ನರಮೇಶ ಧರಿಸಿದ ಪಾರಾಯಣ ಪರಮಾತ್ಮ ನವಕೋಟಿ ನಾಮದ ನಾರಾಯಣ ನರಮೇಶ ಧರಿಸಿದ ಪಾರಾಯಣ ಬಣ್ಣಿಸಲಗುವುದೇ ನಿನ್ನೆಯ ಲೀಲಾ ಪರಮಾತ್ಮ ಬಣ್ಣಿಸಲಗುವುದೇ ನಿನ್ನೆಯ ಲೀಲಾ ಮಣ್ಣಿಸಿ ಕಾಪಾಡೋ ಗುಣಧಾಮ ಮಣ್ಣಿಸಿ ಕಾಪಾಡೋ ಗುಣಧಾಮ ಸಾಗರ ಶಯಣ ಶಿರ ಸಾಗರ ಶಯಣ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರುಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಶಯಣ ಶಿರ ಸಾಗರ ಶಯಣ ಸಾಗರ ಶಯಣ ಶಿರ ಸಾಗರ ಶಯಣ ಪರಮಾತ್ಮ ಕ್ಷೀರ ಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ನಿನ್ನನ್ನು ಮಗನಾಗಿ ಪಡೆದ ಆ ವಸುದೇವ ದೇವಕಿಯರಲ್ಲವೇ ಭಾಗ್ಯಶಾಲಿಗಳು. ವಿದುರ, ಪರಮಾತ್ಮ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿರುವನು. ನೀನು ಸಹ ಅಲ್ಲಿಗೆ ಭಾವಿದುರ. ಪರಮಾತ್ಮ ಹಾಗೆ ಅಲ್ಲಿ ಇನ್ನೆಂದು ನಡೆದ ವಿಚಿತ್ರ ಪ್ರಸಂಗವೊಂದು ನಡೆಯುವುದು. ವಿದುರ, ಪರಮಾತ್ಮ ಹಾಗೆ ನೀನು ಬರಬೇಕಾದರೆ ನಿನ್ನ ಬಳಿ ಇರುವ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಪರಮಾತ್ಮ ಈಗ ಅದರಿಂದಾಗುವ ಪ್ರಯೋಜನವಾದರೆ ಏನು ದೇವ? ಪರಮಾತ್ಮ ವಿದುರ, ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿಕೊಂಡು ಭಕ್ತ ರಕ್ಷಕ ಭಕ್ತ ಪರಿಪಾಲಿಕ ಎಂಬ ಬಿರುದನ್ನು ಪಾಲಿಸಿದೆ. ಪರಮಾತ್ಮ ನಿನ್ನ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ಪರಮಾತ್ಮ ಆ ಪಾಂಡವರನ್ನು ರಕ್ಷಿಸುವ ಭಾರ ನಿನ್ನದು ತಂದೆ. ನಾನಿನ್ನು ಬರಲೇ ವಿದುರ. ಪರಮಾತ್ಮ ಜಗದ ಜೀವನದ ತನು ನೀನೇ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ವನ ಹಿಡಿಯುವ ಮೋಹನ ರೂಪ ದೇವಾ ಜಗದ. ಪರಮಾತ್ಮ ನಿಗಮ ಗೋಚರನ ನಿರ್ಮಲ ಮಗ ನಿನ್ನ. ಪರಮಾತ್ಮ ನಿಗಮ ಗೋಚರನೆ ನಿರ್ಮಲ ಮಗದಿಂದ ಬಲ್ಲವರಾರೋ ಜಗದ ಜೀವರುಳು. ಪರಮಾತ್ಮ ಬಲ್ಲವರಾರೋ ಜಗದ ಜೀವರುಳು ಭವನಗೆ ಸಿಲುಕಿದ ಪ್ರಾಂತ್ಯ ಮನುಜನ. ಪರಮಾತ್ಮ ಭವನಗೆ ಸಿಲುಕಿದ ಪ್ರಾಂತ್ಯ ಮನುಜನ. ಪರಮಾತ್ಮ
ಸಿಲುಕಿದ ಭ್ರಾಂತಿಯ ಮನುಜರ ಭವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ಈ ಪರಿಪಾಲಿತ ಪರಮಾತ್ಮ ಭವರೋಗ ವೈದ್ಯ ಈ ಪರಿಪಾಲಿತ ಜಗದ ಜೀವನದ ತನು ನೀನೆ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿ ಜೀವನ ಬಿಡುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವನೋ ಜೀವಾತ್ಮನು ನೀನೇ ಪರಮಾತ್ಮ ಧನ್ಯನಾದೇನು ದೇವ ಧನ್ಯನಾದೇನು